ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಮಂಗಳವಾರ ನೈಟು ಮಾಡಿರುವಂಥ ವಿಡಿಯೋ. ಈ ವಿಡಿಯೋನ ನಾನು ನಿನ್ನೆ ಅಂದರೆ ಸಂಡೇ ಅಪ್ಲೋಡ್ ಮಾಡಬೇಕಿತ್ತು, ಆದರೆ ಮಾಡೋಕ್ಕಾಗಿಲ್ಲ. ಓಕೆ, ಹಾಗೆ ಈ ಬೆಕ್ಕುಗಳು ಏನು ಮಾಡ್ತಾಯಿದೆ ಅಂತ ನೋಡಿ. ಏನಂದರೆ ಒಳಗಡೆ ನಾನು ಫಿಶ್ನ ಫ್ರೈ ಮಾಡೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಅದ್ರ ಸ್ಮೆಲ್ಲಿಗೆ ಇವರು ಹೊರ್ಗಡೆನೇ ಹೋಗ್ತಾ ಇಲ್ಲ. ನಾವು ತಿನ್ನೋ ಟೈಮಲ್ಲಿ ಅದಕ್ಕೂ ಕೂಡ ಹಾಕುವಂಥದ್ದು. ಅದಕ್ಕೆ ಇದನ್ನು ಸುಮ್ಮನೆ ಹಾಗೆ ಡೋರೆಲ್ಲ ಅಂದರೆ ಫ್ರೈಗೆ ಇಟ್ಬಿಟ್ಟು ಕ್ಲೋಸ್ ಮಾಡಿ, ಲಿಡ್ಡೆಲ್ಲ ಕ್ಲೋಸ್ ಮಾಡಿ ಹೊರಗಡೆ ಬಂದಿರ್ತೀನಲ್ವ, ಆ ಟೈಮಲ್ಲಿ ಇದೇನು ಮಾಡೋದು ಅಂದರೆ ಡೋರ್ ಹತ್ರ ಹೋಗೋದು. ಡೋರ್ ಹತ್ರ ಹೋಗಿ ಯಾವ ಟೈಮಿಗೆ ಡೋರ್ ತೆಗಿತೀನಿ ಅಂತ ವೆಯ್ಟ್ ಮಾಡ್ತಾ ಇರುತ್ತೆ. ಅದಕ್ಕೆ ಅದು ನಮಗೂ ಕೂಡ ಅಂದರೆ ಡೋರ್ ಓಪನ್ ಮಾಡೋದಕ್ಕೆ ಬಿಡ್ತಾಯಿಲ್ಲ. ಅದೇ ಫುಲ್ಲು ಕೈಯೆಲ್ಲ ಹಾಕ್ಕೊಂಡು ಎಳಿಯೋದು, ಅಂದರೆ ಒಳಗಡೆ ಹೋಗೋದಕ್ಕೆ ಆ ಥರ ಎಲ್ಲ ಮಾಡ್ತಾಯಿತ್ತು. ನಾನು ಹಾಗೆ ಸುಮ್ಮನೆ ಅದನ್ನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿದ್ದೀನಿ ಅಷ್ಟೇ. ಎಷ್ಟು ಫಾಸ್ಟ್ ಇರುತ್ತೆ ಅಂದರೆ ಅದು ಬೆಕ್ಕುಗಳು. ಮತ್ತು ಅಷ್ಟೇ ಏನಾದರೂ ಸ್ವಲ್ಪ ಲೈಟಾಗಿ ಸ್ಮೆಲ್ ಬಂದುಬಿಟ್ರು, ಫಿಶ್ ಇರ್ಬೋದು, ಚಿಕನ್ ಇರ್ಬೋದು, ಲೈಟಾಗಿ ಸ್ಮೆಲ್ ಬಂದುಬಿಟ್ರು ಹೊರಗಡೆ ಇರುತ್ತೆ, ನಾನು ಒಳಗಡೆ ಏನೋ ಮಾಡ್ತಾಯಿರ್ತೀನಿ ಅಂದ್ಕೊಳ್ಳಿ, ಚಿಕನು ಓಡಿ ಬಂದುಬಿಟ್ಟು ಫುಲ್ಲು ಅಕಸ್ಮಾತ್ ನನ್ನ ಡೋರು ಕ್ಲೋಸ್ ಮಾಡಿಕೊಂಡು ಮಾಡ್ತಾಯಿದ್ರು ನಾವು ಉಗ್ರಲಿಕ್ಕೆ ಇದು ಮಾಡಿ ಕೈ ಹಾಕ್ಕೊಂಡು ಎಳ್ದು ನಾನು ಡೋರ್ ತೆಗಿಯೋ ತನಕ ಬಿಡೋಲ್ಲ. ಇಲ್ಲಾಂದರೆ ಆ ಲಾಕ್ ಬರುತ್ತೆ ನೋಡಿ, ಅದನ್ನೆಲ್ಲ ಡಮ್ ಡಮ್ ಅನ್ನೋ ಥರ ಸೌಂಡ್ ಮಾಡೋದು. ಈ ಮಕ್ಕಳೆಲ್ಲ ಡೋರ್ ಲಾಕ್ನೆಲ್ಲ ಹೊಡಿತಾ ಇರ್ತಾರೆ ನೋಡಿ, ಆ ಥರ ಎಲ್ಲ ಮಾಡ್ತಾ ಇರುತ್ತೆ ಇದು. ಸರಿ, ತುಂಬ ಖುಷಿಯಾಗುತ್ತೆ ನೋಡಿ. ಫಿಶ್ ಎಲ್ಲ ಹಾಕಿಟ್ಟಿದ್ದೀನಿ, ಆಮೇಲೆ ಹಾಕೋಣ ಅಂಥೇಳಿ. ಆದ್ರೂ ಅವರು ಬಿಡೋಲ್ಲ. ನಾನು ಹಾಕೋ ತನಕನೂ ಅಷ್ಟೇ ಫುಲ್ ಕಿರ್ಚೋದು, ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಹಾಗೆ ನಾನು ಫಿಶ್ ಫ್ರೈನ ಮತ್ತಿ ಮೀನು ಅದು ಹೇಳಿದ್ದೀನಿ. ಅದಕ್ಕೆ ನಾನು ರೆಡ್ ಮಸಾಲೆ ಹಾಕೋಣ ಅಂಥೇಳಿ ಹಾಕಿದ್ದೀನಿ. ಹಾಗೆ ತುಂಬ ಜನ ಮೀನೆಲ್ಲ ಮಾಡಿದರೆ, ಏಕೆಂದರೆ ಮನೆಯೆಲ್ಲ ತುಂಬ ಸ್ಮೆಲ್ಲು, ಅಂದರೆ ಮೀನು ಅಂದ ತಕ್ಷಣವೇ ಒಂಥರ ಸ್ಮೆಲ್ಲು. ಎಲ್ಲ ಪಾತ್ರೆಗಳಿರ್ಬೋದು, ನಾವು ಏನೇ ಒಂದು ಲೋಟ ಮುಟ್ಟಿದ್ರು ಅಷ್ಟೇ ಅದು ಫುಲ್ಲು ಸ್ಮೆಲ್ಲು ಅಂತ ಇರ್ತಾರೆ. ಅದು ಅಪರೂಪಕ್ಕೆ ಮಾಡ್ತಾಯಿದ್ರೆ ಅದು ಆ ಥರ ಅನಿಸುತ್ತೆ. ಆದರೆ ನಾವು ಆವಾಗವಾಗ ಮಾಡ್ತಾನೆ ಇರ್ತೀವಿ. ವಾರದಲ್ಲಿ ಒಂದಿನಾದರೂ ಫಿಶ್ಶು ಇದ್ದೇ ಇರುತ್ತೆ, ಫಿಶ್ ಇಲ್ಲಾಂದ್ರೂ ಚಿಕನ್ ಇದ್ದೇ ಇರುತ್ತೆ. ಅದು ನಮಗೆ ಅಷ್ಟೊಂದೇನು ಅನಿಸಲ್ಲ. ಒಬ್ಬೊಬ್ಬರಿಗೆ ಆ ಥರ ಅಯ್ಯೋ ಮೀನು ಅಂದ ತಕ್ಷಣ ಅಯ್ಯೋ ಇಡೀ ಮನೆಯೆಲ್ಲ ವಾಸನೆ ಆ ಥರ ಅನ್ನಿಸ್ತಾ ಇರುತ್ತೆ. ನನಗೆ ಆ ಥರ ಎಲ್ಲ ಯಾವತ್ತೂ ಕೂಡ ಅನಿಸಿಲ್ಲ. ಹಾಗೆ ನೋಡಿ, ಇವಾಗ ಬೆಕ್ಕು ಕೂಡ ಹೊರಗಡೆ ತೊಗೊಂಡೋಗಿ ಕಾಲೆಲ್ಲ ಹಾಕ್ಬಂದು ಈಗ ಮೋಹನ್ ಮಾಮ ಮತ್ತು ಕೌಶಿ ಇಬ್ಬರು ತಿಂತಾಯಿದ್ರು. ಇನ್ನು ಲಾಸ್ಟಲ್ಲಿ ನಾನೇ ತಿನ್ನುವಂಥದ್ದು. ಯಾವಾಗಲೂ ಅಷ್ಟೇ ಅವರಿಗೆ ಮೀನೆಲ್ಲ ಫ್ರೈ ಮಾಡಿ ಕೊಡ್ತಾ ಇರಬೇಕು, ತಿಂತಾ ಇರಬೇಕು, ಆವಾಗ ಚೆನ್ನಾಗಿರುತ್ತೆ. ನಾನು ಯಾವಾಗ್ಲೂ ನಾನೇ ಮಾಡ್ಕೊಂಡು ತಿನ್ನಬೇಕು, ಯಾಕೆಂದರೆ ಅವರಿಗೆಲ್ಲ ಹಾಕ್ಕೊಟ್ಬಿಟ್ಟು ನಾನು ಲಾಸ್ಟಲ್ಲಿ ತಿನ್ನುವಂಥದ್ದು. ಹಾಗೆ ಏನಂದರೆ ಮೀನೆಲ್ಲ ತಿಂದಿದ್ವಲ್ಲ, ಅದಕ್ಕೆ ಮೋಹನ್ ಮಾಮ ಏನಾದರೂ ಲೈಟಾಗಿ ಏನಾದರೂ ದೋಸೆ ಹಿಟ್ಟು ಆ ಥರ ಇದ್ದರೆ ಹಾಕ್ಕೊಡು ಸಾಕು ಅಂತ ಹೇಳಿದ್ರು. ಆಮೇಲೆ ಅದೇ ತಾನೇ ಸಂಜೆಲಿ ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೆ, ಅದೇ ಇದೆ, ಅದೇ ಹಾಕ್ಲಾ ಅಂತ ಹೇಳಿದೆ. ಸರಿ ಹಾಕು ನೋಡೋಣ, ರೊಟ್ಟಿ ಥರನಾದರೂ ಬರಲಿ ಇಲ್ಲ ದೋಸೆ ಥರನಾದರೂ ಬರಲಿ, ಅದನ್ನೇ ಹಾಕು ಅಂತ ಹೇಳಿದ್ರು. ನೋಡಿದರೆ ದೋಸೆ ಥರನೇ ತುಂಬ ಸಾಫ್ಟಾಗಿ ಬಂತು. ನಾನು ಸಂಜೆ 6:30 ರುಬ್ಬಿರೋದು, ಅಂದರೆ ಸಾಫ್ಟ್ ಬರಲ್ಲ, ಇದು ಸ್ವಲ್ಪ ರೊಟ್ಟಿ ಥರ, ಅಂದರೆ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಿ ನೋಡಿ, ಆ ಥರ ಬರುತ್ತೆ ಅಂತ ಅಂದ್ಕೊಂಡಿದ್ದಾದ್ರೆ ಚೆನ್ನಾಗಿ ಬಂತು, ಸಾಫ್ಟಾಗಿ. ನನಗೆ ಒಂಥರ ಆಶ್ಚರ್ಯ ಆಯಿತು, ಇದೇನಪ್ಪ ಇಷ್ಟು ಬೇಗ. ಅಂದರೆ ಸಂಜೆಲಿ ರುಬ್ಬಿರುವಂಥದ್ದು ಯಾವಾಗಲೂ ಅಷ್ಟೇ ಅಲ್ಲೇ ರುಬ್ಬಿಟ್ಟು ಅಲ್ಲೇ ಮಾಡಿದ್ರೆ ಸ್ವಲ್ಪ ರೊಟ್ಟಿ ಥರ ಬರುತ್ತಲ್ವ, ಅದೇ ಥರ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ದೋಸೆ ಥರನೇ ಸಾಫ್ಟಾಗಿ ಚೆನ್ನಾಗಿತ್ತು. ಆಮೇಲೆ ಮೋಹನ್ ಮಾಮಂಗೆ ಕೌಶಿಗೆ ಏನಿಲ್ಲ 2 ದೋಸೆ ತಿಂದು ಅಷ್ಟೇ, ತೆಳುವಾಗಿ ಹಾಕಿದೆ. 2 ದೋಸೆ ತಿಂದ್ಕೊಂಡು ಮಲ್ಕೊಂಡ್ವಿ. ಇದು ಸಂಜೆನೆ, ಅಂದರೆ ರಾತ್ರಿ ಮಲಗೋ ಟೈಮಲ್ಲಿ ನೋಡಿ 4 ಯಾವ ಥರ ಮಲ್ಕೊಂಡಿದೆ. ಈ ಥರ ಎಲ್ಲ ಮಲಗಿದಾಗ ನನಗೆ ಹೊರ್ಗಡೆ ಓಡಿಸೋದಕ್ಕೆ ಒಂಥರ ಬೇಜಾರು ಅಂತ ಅನ್ನಿಸ್ತಾ ಇರುತ್ತೆ. ಇವತ್ತು ಬಂದು ಬುಧವಾರ, ಮತ್ತೆ ಇವಾಗ ದೋಸೆ ಹಾಕ್ತಾಯಿದ್ದೀನಿ. ರಾತ್ರಿ ಕೂಡ ದೋಸೆ ಮಾಡಿರೋದು, ಅಂದರೆ ಮುದ್ದೆ ಏನು ಬೇಡ, ಲೈಟಾಗಿ, ಅಂದರೆ ಫಿಶ್ ಎಲ್ಲ ತಿಂದಿದ್ರಲ್ಲ ಅದಕ್ಕೆ ದೋಸೆನೇ ಹಾಕ್ಬಿಡು, ರೈಸ್ ಬೇಡ ಅಂತ ಹೇಳಿದ್ರು. ಅದಕ್ಕೆ ದೋಸೆ ಮಾಡಿದ್ದೆ. ಇವಾಗ ಬಂದು ಮತ್ತೆ ಬೆಳಿಗ್ಗೆ ಓಕೆ, ಹುಳಿ ಚೆನ್ನಾಗಿ ಬಂದಿದೆ. ಇಡ್ಲಿ ಮಾಡೋಷ್ಟು ಹುಳಿ ಬಂದಿಲ್ಲ, ದೋಸೆ ಮಾಡೋ ಥರ ಇದೆ. ಕಷಿ ನೀರು ಹಾಕಿ ಮಾಡ್ಬಿಡು, ದೋಸೆ ಮಾಡೋ ಥರ ಇದೆ. ಅದಕ್ಕೆ ಇವಾಗ ತಿಂಡಿಗೆ ನಾನು ದೋಸೆ ಮಾಡ್ತಾ ಇದ್ದೀನಿ. ಹುಳಿ ಓಕೆ. ಇವಾಗ ಚಳಿ ಎಲ್ಲ ಇರೋದ್ರಿಂದ, ಚಳಿ ಮತ್ತು ಮಳೆ ಎಲ್ಲ ಇರೋದ್ರಿಂದ
ಹುಳಿ ಎಲ್ಲ ಬರಲ್ಲ ಆ ಥರ ಎಲ್ಲ ಅಂದ್ಕೊಂಡಿದ್ದೆ. ಆ ಥರ ಎಲ್ಲ ಏನಿಲ್ಲ, ಚೆನ್ನಾಗಿ ಬಂದಿದೆ ನೋಡಿ, ಕಾಣಿಸಿದೆ ನಿಮಗೆ, ಚೆನ್ನಾಗಿ ಬಂದಿದೆ. ದೋಸೆಗೆ ಓಕೆ. ಹಾಗೆ ಇವಾಗ ನಾನು ಸಾಂಬಾರೇನು ಮಾಡಲ್ಲ, ಯಾಕೆಂದರೆ ನೆನೆನೂ ಕೂಡ ನಾನು ಸಾಂಬಾರೆಲ್ಲ ಮಾಡಿದ್ದೆ, ದೋಸೆ ಮಾಡಿದ್ದೆ ಅಂದ್ಬಿಟ್ಟು. ಅದಕ್ಕೆ ಇವತ್ತು ಸಾಂಬಾರು ಮಾಡಲ್ಲ, ಚಟ್ನಿ ಮಾಡ್ತೀನಿ ಅಂತ ಹೇಳಿ ಚಟ್ನಿ ಮಾಡಿದ್ದೀನಿ. ಅಂದರೆ ಕಾಯಿ ಚಟ್ನಿ. ಇವನಿಗೆ ಕೌಶಿಗೆ ಕಾಯಿ ಚಟ್ನಿ ಬೇಡ ಅಂತೆ, ಅದಕ್ಕೆ ಅವನಿಗೆ ಟೊಮೆಟೊ ಚಟ್ನಿ ಬೇಕಂತೆ. ಅದಕ್ಕೆ ಸ್ವಲ್ಪನೇ ಒಂದು 4 ಟೊಮೆಟೊ ಹಾಕಿ ಟೊಮೆಟೊ ಚಟ್ನಿ ಮಾಡಿದ್ದೀನಿ. ಇವಾಗ ಅವನಿಗೆ ಟೈಮ್ ಬಂದು ಇವಾಗ 7:30. ಅವನಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಒಂದು ಆದರೆ ತಿನ್ನೋದಕ್ಕೆ, ಮತ್ತು ಒಂದು 3 ಬಾಕ್ಸಿಗೆ, 3 ಸಾಕಾ ಬಾಕ್ಸಿಗೆ, 3 ಅಥವಾ 4 ಅಷ್ಟೇ ಹಾಕಿಸ್ಕೊಂಡು ಹೋಗೋದು. ಆಮೇಲೆ ಇನ್ನೇನಿದ್ರು 8:30 ಮೇಲೆ ಏನೋ ದೋಸೆ ಅಥವಾ ಅಮ್ಮಮ್ಮ ಬಂದ ಮೇಲೆ ಮಾಡುವಂಥದ್ದು. ಸ್ವಲ್ಪ ಕೆಲಸ ಇದೆ, ದೋಸೆ ಎಲ್ಲ ಹಾಕ್ಬಿಟ್ಟು ಹೋದರೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಬರ್ತೀನಿ. ರಾತ್ರಿ ಜೋರು ಮಳೆ ಬರ್ತಾಯಿತ್ತು, ಇವಾಗ ಮಳೆ ಏನಿಲ್ಲ, ಆರಾಮಾಗಿದೆ, ಕೂಲಾಗಿದೆ. ಮತ್ತು ಬಿಸಿಲು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಬಿಸಿಲು ಬಂದರೆ ಮೇಲೆ ಬಟ್ಟೆಗಳೆಲ್ಲ ಇದೆಯಲ್ಲ ಅದನ್ನು ತೊಗೊಂಡೋಗಿ ಟೆರೆಸ್ ಮೇಲೆ ಹಾಕ್ಬೇಕು. ನಾನು ಟೆರೆಸ್ ಮೇಲೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಇದ್ದರೆ ಸಾಕು, ಚೆನ್ನಾಗಿ ಬಿಸಿಲು 1/2 hour ಬಂದುಬಿಟ್ರೆ ಸಾಕು, ಚೆನ್ನಾಗಿ ಬಟ್ಟೆ ಎಲ್ಲ ಒಣಗೋಗುತ್ತೆ ನೋಡಿ. ನಾನು ಬೆಣ್ಣೆನೇ ಇಟ್ಕೊಂಡಿಲ್ಲ, ಫ್ರಿಜ್ಜಲ್ಲಿ ಬೆಣ್ಣೆ ಇಟ್ಟಿರ್ತೀನ, ದೋಸೆ ಮಾಡ್ತಾ ಇರ್ತೀನಿ. ಅವಾಗ ಏನಾಗ್ಬಿಡುತ್ತೆ, ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಅದು ಗಟ್ಟಿ ಇರುತ್ತೆ. ದೋಸೆ ಮೇಲೆ ಹಾಕಿದ್ರು ಕೂಡ ಬೇಗ ಕರಗೋದಿಲ್ಲ, ನಿಧಾನ ಆಗುತ್ತೆ ಕರಗುವಂಥದ್ದು. ಆವಾಗಲೇ ನೆನಪಾಯಿತು ಎತ್ತಿಡಬೇಕು ಅಂತೇಳಿ, ಅದೇ ಮತ್ತೆ ಹೋಗಿದೆ. ದೋಸೆಗೆ ಬೆಣ್ಣೆ ಚೆನ್ನಾಗಿರುತ್ತೆ. ಅಂದರೆ ಇವಾಗೆಲ್ಲ ಅಂಗಡಿ ಬೆಣ್ಣೆಗಳು ಹೇಗೆ ಅಂದರೆ ಉಪ್ಪಾಕಿರ್ತಾರೆ, ನೀವು ನೋಡ್ಬೋದು ಅಂಗಡಿಯಲ್ಲಿ. ನಂದಿನಿ ಬೆಣ್ಣೆ ಅದೆಲ್ಲ ತರ್ತಿರಲ್ಲ, ಅದರಲ್ಲೆಲ್ಲ ಉಪ್ಪಿರುತ್ತೆ. ಇದು ಉಪ್ಪಿರಲ್ಲ, ಊರಿಂದ ತಂದಿರುವಂಥದ್ದು ಉಪ್ಪಿರಲ್ಲ. ನಾರ್ಮಲ್ ಆಗಿ ಬೆಣ್ಣೆ ಹೇಗಿರುತ್ತೆ ನಮ್ಮ ಕಡೆ, ಉಂಡೆ ಕಟ್ಟಿ ಅಲ್ಲೇ ಫ್ರೆಶ್ ಆಗಿ ಉಂಡೆ ಕಟ್ಟಿ ಕೊಡುವಂಥದ್ದು. ಓಕೆ, ಅರ್ಧ ಖಾಲಿ ಆಗಿಬಿಟ್ಟಿದೆ, ಇನ್ನೊಂದು ಅರ್ಧ ಅಷ್ಟೇ ಇರೋದು. ಅದನ್ನೇ ಇವಾಗ ಡೈಲಿ ದೋಸೆ, ಉಪ್ಸಾರು ಮತ್ತು ಬೇಳೆ ಸಾರು ಈ ಥರ ಎಲ್ಲ ಮಾಡುವಾಗ ಹಾಕ್ಕೊಡ್ತೀವಿ ಅಷ್ಟೆ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಖುಷಿ ತಗೋ, ಹಾಕಿದ್ದೀನಿ, ಬಿಸಿ ಬಿಸಿ ಇದೆ, ಬೆಣ್ಣೆ ಕೂಡ ಹಾಕಿದ್ದೀನಿ. ಬಾ, ಯಾವ ಚಟ್ನಿ ಹಾಕ್ಲಿ? ಕಾಯಿ ಚಟ್ನಿ ಬೇಡ, ಎರಡು ಸ್ವಲ್ಪ ಹಾಕಿ ನೋಡ್ತೀನಿ. ದೋಸೆ ಇಲ್ಲಿ ಬೆಣ್ಣೆ ಮಧ್ಯದಲ್ಲಿ ಹಾಕಿದ್ದೀನಿ, ಕರ್ಗೆ ಹೋಗಿದೆ, ಕ್ಲೋಸ್ ಮಾಡಿದ್ದೀನಲ್ಲ. ಇದು ಕಾಯಿ ಚಟ್ನಿ, ಒಂದು ಕೆಂಪು ಚಟ್ನಿ ಅಂದರೆ ಟೊಮೆಟೊ ಚಟ್ನಿ ಅಂತ ಹೇಳಿ. ಓಕೆ, ಟೈಮ್ ಬಂದು ಇವಾಗ 7:45 ಆಗ್ತಾಯಿದೆ. ಹಾಗೆ ಕೌಶಿಗೆಲ್ಲ ಹಾಕಾಯಿತು, ಬಾಕ್ಸಿಗೂ ಹಾಕಿದೆ, ಮತ್ತು ಅವ್ನು ತಿನ್ನೋದಕ್ಕೂ ಕೂಡ ಹಾಕ್ಕೊಟ್ಟೆ. ಹಾಗೆ ನನಗೂ ಕೂಡ ಹೊಟ್ಟೆ ಹಸಿತಾ ಇದೆ, ಯಾಕೆಂದರೆ ರಾತ್ರಿ ಮುದ್ದೆ ತಿಂದಿಲ್ವಲ್ಲ, ಅದರಿಂದ. ಅದಕ್ಕೆ ನಾನು ಕೂಡ ಬಿಸಿ ಬಿಸಿ ದೋಸೆ, ಬೆಣ್ಣೆ, ಹಾಗೆ ಕೆಂಪು ಚಟ್ನಿ ಮತ್ತು ಕಾಯಿ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ದೀನಿ. ತಿನ್ಬಿಡೋಣ, ಆಮೇಲೆ ಮಾಮ ಬಂದಮೇಲೆ ಅವರಿಗೆ 9 ಗಂಟೆ ಮೇಲೆ ಹಾಕಬೇಕು, 8:45 9 ಗಂಟೆ ಮೇಲೆ. ಅದಕ್ಕೆ ನಾನು ತಿನ್ಕೊಳ್ಳೋಣ, ಬಿಸಿ ಬಿಸಿ ಇದೆಯಲ್ಲ ಅಂತೇಳಿ ತಿಂತಾ ಇದ್ದೀನಿ ಅಷ್ಟೇ. ನನಗೆ ಮಧ್ಯಾಹ್ನ ಮುದ್ದೆ ಇಲ್ಲ ಅಂದ್ರೂ ರಾತ್ರಿ ಟೈಮು ಮುದ್ದೆ ಇರಬೇಕು, ಇಲ್ಲಾಂದರೆ ಬೆಳಿಗ್ಗೆ ಬೇಗ ಏನಾಗುತ್ತೆ, ಬೇಗ ಸುಸ್ತಾಗುತ್ತೆ, ಮತ್ತು ಹೊಟ್ಟೆ ಹಸಿತಾ ಇರುತ್ತೆ. ಅದರಿಂದ ಅದಕ್ಕೆ ಇವಾಗ ನಾನು ಬ್ಯಾಟಿಂಗ್ ಮಾಡ್ತೀನಿ. ಓಕೆ, ಚೆನ್ನಾಗಿದೆ ಕೆಂಪು ಚಟ್ನಿ. ನನ್ನ ಮಗ ಹೇಳ್ತಾರೆ ಕೆಂಪು ಚಟ್ನಿ ಚೆನ್ನಾಗಿದೆ ಅಂತ. ನಾನು ಸ್ವಲ್ಪನೇ ಮಾಡಿರೋದು, ತುಂಬ ಮಾಡಿಲ್ಲ, ಯಾಕೆಂದರೆ ಕಾಯಿ ಚಟ್ನಿನೂ ಕೂಡ ಮಾಡಿದ್ನಲ್ಲ. ಅದಕ್ಕೆ ಕೆಂಪು ಚಟ್ನಿ ಒಂದು 4 ಟೊಮೆಟೊ ಹಾಕಿ, ಅಂದರೆ ಟೊಮೆಟೊ ಚಟ್ನಿ ಇದು 4 ಟೊಮೆಟೊ ಹಾಕಿ ಮಾಡಿರುವಂಥದ್ದು. ಅಂದರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಟೊಮೆಟೊ ಚಟ್ನಿ. ಕಾಯಿ ಚಟ್ನಿ 2 ಹಾಕ್ಕೊಂಡಾಗ ಕಾಯಿ ಚಟ್ನಿಗಿಂತ ಟೊಮೆಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಓಕೆ, ಫಸ್ಟು ದೋಸೆ ತಿಂತೀನಿ, ಬಿಸಿ ಬಿಸಿ ಇದೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಟೈಮ್ ಬಂದು ಇವಾಗ 10 ಗಂಟೆ 10 ನಿಮಿಷ ಆಗಿದೆ. ಇವಾಗ ಕೆಲಸಗಳು ಸ್ಟಾರ್ಟ್ ಮಾಡಬೇಕು. ಏನಂದರೆ ತೋರಿಸ್ತೀನಿ. ಅಡುಗೆ ಕೆಲಸ ಏನಿಲ್ಲ, ಯಾಕೆಂದರೆ ನಿನ್ನೆ ರಾತ್ರಿ ಮೊಸೊಪ್ಪೆಲ್ಲ ಮಾಡಿದ್ದೆ ನೋಡಿ. ಅದೇನಾಗಿದೆ, ಯಾರೂ ಊಟ ಮಾಡಿಲ್ಲ ಮೊಸೊಪ್ಪಲ್ಲಿ. ದೋಸೆ ಮತ್ತು ನಿನ್ನೆದು ದೋಸೆಗೆ ಅಂತೇಳಿ ಸಾಂಬಾರೆಲ್ಲ ಮಾಡಿದ್ದಲ್ಲ, ಅದನ್ನೇ ಖಾಲಿ ಮಾಡಿದ್ದಾರೆ ಅಷ್ಟೇ. ಅದಕ್ಕೆ ಇವಾಗ ಅಡುಗೆ ಮಾಡೋ ಏನಿಲ್ಲ. ಅಡುಗೆ ಅಂದರೆ ಸಾಂಬಾರು ಮಾಡೋ ಏನಂದರೆ ಸಮಸ್ಯೆ. ಸಾಂಬಾರು ಮಾಡೋ ಇದಿಲ್ಲ ಅಷ್ಟೇ. ಇಲ್ಲಾಂದರೆ ಸಾಂಬಾರು ಏನಾದರೂ ಮಾಡಬೇಕಿತ್ತು. ಸಾಂಬಾರು ಇದೆಯಲ್ಲ, ಅದಕ್ಕೆ ಸಾಂಬಾರೇನು ಮಾಡಲ್ಲ. ರಾತ್ರಿ ಮಾಡಿರೋದು ಹಾಗೇ ಇದೆ. ನಾನು ನೆನ್ನೆ ಮಾಡ್ತಾನೆ ಇರಲಿಲ್ಲ. ಮೋಹನ್ ಮಾಮ ಹೇಳ್ತಾಯಿದ್ರು ಆ ತೊಗರಿಕಾಯಿ ಸಾಂಬಾರು ಬೇಡ ಅನಿಸ್ತಿದೆ ಯಾಕೋ, ಅದಕ್ಕೆ ಮೊಸೊಪ್ಪು ಮಾಡಿಬಿಡು ಅಂತ. ಅದಕ್ಕೆ ನಾನು ಮೊಸೊಪ್ಪು ಮಾಡಿದ್ದು. ಇವಾಗ ಬನ್ನಿ ತೋರಿಸ್ತೀನಿ ನಿಮಿಷ. ಇವಾಗ ಏನಂದರೆ ಮಳೆ ಎಲ್ಲ ಬೀಳ್ತಾ ಇದೆಯಲ್ಲ, ಇವಾಗ ಸ್ವಲ್ಪ ಈರುಳ್ಳಿ ಟೊಮೆಟೊ ರೇಟ್ಗಳು ಇದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಈರುಳ್ಳಿ ಸ್ವಲ್ಪ ಇತ್ತು, ಅದಕ್ಕೆ ಹೋದ್ವಾರ ತೊಗೊಳ್ಳಿಲ್ಲ. ಯಾಕೆಂದರೆ ಇದೆಯಲ್ಲ ಅದನ್ನೇ ಯೂಸ್ ಮಾಡೋಣ ಅಂಥೇಳಿ ತೊಗೊಂಡಿಲ್ಲ. ಆದರೆ ಇವಾಗ ಈರುಳ್ಳಿ ರೇಟೆಲ್ಲ ಎಷ್ಟಾಗ್ಬಿಟ್ಟಿದೆ ಅಂದರೆ 1/4 kg 100 ರೂಪಾಯಿ ಅಂತೆ. 100 ರೂಪಾಯಿಗೆ 1/4 kg ಈರುಳ್ಳಿ. ಅದು ಹೇಗಿದೆ ಅಂದರೆ ಗುಳ್ಕಾಯಿ ಅಂತ ಹೇಳ್ತೀವಿ ನಮ್ಮ ಕಡೆ. ಪುಟ್ಪುಟಾಣಿ ಈರುಳ್ಳಿ, ದಪ್ಪದಲ್ಲ ಇದು. ನನಗೆ ತಲೆ ಕೆಟ್ಟೋಗ್ಬಿಟ್ಟು, ಅಯ್ಯೋ 100 ರೂಪಾಯಿಗೆ ಇಷ್ಟೇನಾ ಈರುಳ್ಳಿ ಅಂತ ನೋಡಿ, ಇಷ್ಟು ದಪ್ಪ ಇದೆ. ನಿಮಗೆ ನೋಡಿ ಅದರಲ್ಲಿ ಇದು ಸ್ವಲ್ಪ ಹಾಳಾಗಿದೆ ಕಾಣಿಸ್ತಿದೆ. ಯಾಕೆಂದರೆ ಮಳೆ ಬೀಳ್ತಾ ಇದೆ ನೋಡಿ, ಸ್ವಲ್ಪ ಕೊಳ್ತು ಹೋಗೋದು ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ಹೌದು, ಮೋಹನ್ ಮಾಮ ಹೇಳ್ತಾಯಿದ್ರು ಇನ್ನೂ ರೇಟ್ ಜಾಸ್ತಿ ಆಗ್ಬೋದು, ಇದೇ ಥರನೇ ಮಳೆ ಬೀಳ್ತಾ ಇದ್ದರೆ ಈರುಳ್ಳಿ ಟೊಮೆಟೊ ರೇಟ್ಗಳೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾಯಿದ್ರು. ನೋಡಿ ಇಷ್ಟು. ಇನ್ನೂ ಸ್ವಲ್ಪ ದಪ್ಪದ ಬೇಕಂದರೆ ಅಂದರೆ 1 kg 100 ರೂಪಾಯಿ. ಇದು 1/4 kg 100 ರೂಪಾಯಿ. ನನಗೆ ನಿಜವಾಗ್ಲೂ ಬೇಜಾರಾಗ್ತಿದೆ ನೋಡಿ. ಫುಲ್ಲೆಲ್ಲ ನಿಮಗೆ ಕಾಣಿಸ್ತಿದೆಯಾ, ಚಿಕ್ಕ ಚಿಕ್ಕದು ಪುಟ್ಪುಟಾಣಿ ಈರುಳ್ಳಿಗಳು ಇದು. ಓಕೆ, ಇದನ್ನೆಲ್ಲ ಇವಾಗ ಈ ತರಕಾರಿ ಬುಟ್ಟಿ ಏನಿದೆ, ಅಂದರೆ ತರಕಾರಿ ಬುಟ್ಟಿ ಅಂದರೆ ಈರುಳ್ಳಿ ಬುಟ್ಟಿ, ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇ ಇಟ್ಕೊಳ್ಳುವಂಥದ್ದು, ಇದರಲ್ಲಿ ಹಾಕಿ ಇಟ್ಬಿಡ್ತೀನಿ. ಇವಾಗ ಇದನ್ನು ತುಂಬಿಸಿದ್ದೀನಲ್ವಾ, ಇದರಲ್ಲಿ ಎಷ್ಟು ಈರುಳ್ಳಿ ಹೋಗಿದೆಯೋ ಏನೋ ಗೊತ್ತಿಲ್ಲ. ನೋಡಿದೆ, ನನಗೆ ಅದೆಲ್ಲ ಒಂದೊಂದು ಹೀಗೆ ಒದ್ದೆ ಆಗಿದೆ ನೋಡಿ, ನೀರೆಲ್ಲ ಬಿದ್ದಿರುತ್ತಲ್ಲ, ಅದು ಸ್ವಲ್ಪ ಹಾಳಾಗುತ್ತೆ ಮುಂದೆ. ಇವತ್ತು ಗೊತ್ತಾಗಲ್ಲ, ಹೋಗ್ತಾ ಹೋಗ್ತಾ ನಾವು ಗೊತ್ತಾಗುತ್ತೆ. ಈ ಈರುಳ್ಳಿದೇನು ಬುಟ್ಟಿ ಇದೆ ನೋಡಿ, ಈ ಕಡೆಗಿಟ್ರು ಪ್ರಾಬ್ಲಮ್ಮು, ಈ ಸೈಡ್ ಇದೆ ನೋಡಿ, ಇಲ್ಲಿಗಿಟ್ರು ಪ್ರಾಬ್ಲಮ್ಮು. ಏನಂದರೆ ಇಲ್ಲಿ ಗ್ಯಾಸ್ ಎಲ್ಲ ಆನ್ ಆ್ಯಂಡ್ ಆಫ್ ಮಾಡಕ್ಕೆ ಬರ್ತೀವಿ ನೋಡಿ, ಅವಾಗ ಏನಾಗುತ್ತೆ, ಇದು ಯಾವಾಗಲೂ ತಾಗಿ ಕೆಳಗಡೆ ಬೀಳುವಂಥದ್ದು. ಓಕೆ, ಅಲ್ಲಿಂದ ನಾನು ಈ ಸೈಡ್ ಇಡ್ತೀನಿ ನೋಡ್ಕೊಳ್ಳಿ, ಈ ಕಡೆ ಸೈಡು. ಇಲ್ಲಿಟ್ರೆ ಏನಂದರೆ ಚೇರೆಲ್ಲ ಎತ್ಕೊಳ್ತಿರ್ತೀವಿ, ಅಂದರೆ ಪೂಜೆ ಎಲ್ಲ ಮಾಡಬೇಕು ಅಂದರೆ ಅಲ್ಲಿ ಚಿಕ್ಕದೊಂದು ಚೇರ್ ಇದೆ, ಅದನ್ನು ಎತ್ಕೊಂಡು ಪೂಜೆ ಮಾಡುವಂಥದ್ದು. ಯಾಕೆಂದರೆ ಹೈಟಲ್ಲಿರೋದ್ರಿಂದ ಎಡ್ಸಲ್ಲ. ಆವಾಗ ಆ ಚೇರ್ ಎತ್ಕೊಳ್ಳೋಕೆ ಹೋಗ್ತೀವಿ ನೋಡಿ, ಅಂಥ ಟೈಮಲ್ಲಿ ಆ ಈರುಳ್ಳಿ ಎಲ್ಲದು ಈ ಬೆಳ್ಳುಳ್ಳಿದೇನಿದೆ ಇದಕ್ಕೆ ತಾಗೋದು ಬೀಳೋದು. ಅದಕ್ಕೆ ನನಗೆ ಎಲ್ಲಿ ಇಡಬೇಕು ಅಂತಲೇ ಗೊತ್ತಿಲ್ಲ. ಇದನ್ನು ನಮಗೆ ಸ್ಪೇಸ್ ಇಲ್ವಲ್ಲ, ಇಲ್ಲೇ ಇಟ್ಕೋಬೇಕು. ಈ ಕಡೆ ಇಡಬೇಕು, ಇಲ್ಲಾಂದರೆ ಈ ಕಡೆ ಇಡಬೇಕು. ಈ ಕಡೆ ಇಟ್ಟರೆ ಈ ಥರ ಪ್ರಾಬ್ಲಮ್ಮು, ಆ ಕಡೆ ಇಟ್ಟರೆ ಆ ಥರ ಪ್ರಾಬ್ಲಮ್. ಏನಾದರೂ ಇಲ್ಲಿ ಬಿದ್ದರೆ ಏನಂತಾರೆ, ಈ ಕಡೆ ಇಡೋಕ್ಕಿಲ್ವಾ ಅಂತಾರೆ, ಈ ಕಡೆ ಏನಾದ್ರು ಬಿದ್ದೋದ್ರೆ ಈ ಕಡೆ ಇಡೋಕ್ಕಿಲ್ವಾ ಅಂತಾರೆ. ಅದಕ್ಕೆ ಸಮಸ್ಯೆಗೆ ಪರಿಹಾರನೇ ಇಲ್ಲ. ಓಕೆ, ಆಗಿವತ್ತು ಖುಷಿ ವಿಚಾರ ಹೇಳಬೇಕು. ಏನಂದರೆ ಬಿಸಿಲು ಬರ್ತಾ ಇದೆ ಟೆರೆಸ್ ಮೇಲೆ, ಅದೇ ಖುಷಿ ವಿಚಾರ. ಟೆರೆಸ್ ಮೇಲೆ ಅಂತಲ್ಲ, ಬಿಸಿಲು ಬರ್ತಾ ಇದೆ ಚೆನ್ನಾಗಿ. ಸದ್ಯ ಬಿಸಿಲು ಇವತ್ತು ಫುಲ್ ಡೇ ಬಿಸಿಲಿರಲಿ ಅಂತಲೇ ಆಸೆ ಪಡ್ತೀನಿ. ಏಕೆಂದರೆ ಇನ್ನೂ 3-4 ದಿನ ಮಳೆ ಅಂತ ಹೇಳ್ಬಿಟ್ಟಿದಾರಲ್ಲ, ಅದಕ್ಕೆ ಇವತ್ತೊಂದು ದಿನನಾದರೂ ಬಿಸಿಲಿರಲಿ, ನೋಡೋಕ್ಕೂ ಕೂಡ ಖುಷಿಯಾಗುತ್ತೆ ಅಂತ. ಓಕೆ, ಹಾಗೆ ಇದು ಬಂದು ಡಬ್ಬ ಇದ್ರದ್ದು ಏನು ಹೇಳಿ, ಮೇಲೆ ಪಕ್ಷಿಗಳಿಗೆ ಅಕ್ಕಿ ಎಲ್ಲ ಹಾಕ್ತಾ ಇರ್ತೀನಿ. ತುಂಬ ಹಳಬ್ರಾದರೆ, ಅಂದರೆ ಹಳೆ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಗೊತ್ತಿರುತ್ತೆ. ಟೆರೆಸ್ ಮೇಲೆ ಪಕ್ಷಿಗಳಿಗೆ ಅಕ್ಕಿ ಮತ್ತು ನೀರೆಲ್ಲ ಇಡ್ತಾ ಇರ್ತೀನಿ ಮಡಿಕೆಯಲ್ಲಿ. ಅದು ಅಕ್ಕಿ ಎಲ್ಲ ಖಾಲಿಯಾಗಿ ಹೋಗಿದೆ. ಇದು ಬಂದು ಸೊಸೈಟಿ ಅಕ್ಕಿ, ಅಂದರೆ ರೇಷನ್ ಅಕ್ಕಿ, ಅಂದರೆ ಏನು ಹೇಳ್ತೀವಿ ಅಂತ, ಹೌದು ಸೊಸೈಟಿ ಅಕ್ಕಿ ಅಂತೀವಿ ನಮ್ಮ ಕಡೆ. ಅದು ಅಕ್ಕಿನ ನಾನು ಪಕ್ಷಿಗಳಿಗೆ ಹಾಕುವಂಥದ್ದು. ಕೆಳಗಡೆ ಇರ್ಬೋದು, ಟೆರೆಸ್ ಮೇಲೆ
ಇವಾಗ ಬಟ್ಟೆ ಒಣಗಾಕಕ್ಕೆ ಹೋಗಿದ್ದೆ. ಬೆಳಿಗ್ಗೆ 8 ಗಂಟೆಗೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಹಾಗೆ ಅಕ್ಕಿ ಇತ್ತ ನೋಡಿದ್ರೆ ಅಕ್ಕಿ ಫುಲ್ ಖಾಲಿಯಾಗಿಬಿಟ್ಟಿದೆ. ಸ್ವಲ್ಪ ಇತ್ತು, ಅದಕ್ಕೆ ಇದನ್ನು ತುಂಬಿಸ್ಕೊಂಡೋಗಿ ಇಟ್ಬಿಟ್ರೆ ನಾನು ಟೆರೆಸ್ ಮೇಲೆ ಹೋದಾಗ ಪಕ್ಷಿಗಳಿಗೆ ಸುತ್ತ ಕಾಂಪೌಂಡ್ ಮೇಲೆ ನನಗೆ ಎಲ್ಲೆಲ್ಲ ಹಾಕ್ಬೇಕು ಅನ್ಸುತ್ತೆ ಅಲ್ಲೆಲ್ಲ ಹಾಕ್ತೀನಿ. ಹೆಚ್ಚಾಗಿ ಮಡಿಕೆ ಇಟ್ಟಿರ್ತೀನಲ್ಲ, ನೀರು ಕುಡಿಯುವಂಥ ಜಾಗ ಇದೆಯಲ್ಲ ಅಲ್ಲಿ ಹಾಕ್ತೀನಿ. ಯಾಕೆ ಅಂದರೆ ಅಲ್ಲಿ ಬಂದು ಪಕ್ಷಿಗಳು ನೀರು ಕುಡಿಯೋಕ್ಕೆ ಬರುತ್ತಲ್ಲ ಆವಾಗ ತಿನ್ಕೊಂಡು ಹೋಗುತ್ತೆ ಅಂತೇಳಿ ಅಷ್ಟೇ. ಓಕೆ. ಹಾಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ತೀನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ. ಕಿಚನ್ ಕೆಲಸ ಕಂಪ್ಲೀಟ್ ಆಯಿತು. ಇವಾಗ ಹ್ಯಾಂಡ್ ವಾಶ್ ಲಿಕ್ವಿಡ್ ಏನಾಗಿತ್ತು ಅಂದರೆ ಖಾಲಿಯಾಗಿ ಹೋಗಿದೆ. ಅದಕ್ಕೆ ಅದನ್ನು ಹಾಕೋಣ. ಖಾಲಿಯಾಗಿ ಹೋಗಿದೆಯಲ್ಲ, ಒಂದು 2 ಡೇಸ್ ಆಯಿತು. ಅದಕ್ಕೆ ಇದನ್ನು ಹಾಕಿಟ್ರೆ ಸರಿ. ಇಲ್ಲ ಅಂದರೆ ಕೇಳ್ತಾನೆ ಇರ್ತಾರೆ, 2 ದಿನದಿಂದ ಖಾಲಿಯಾಗಿದೆ, ಹಾಕಿಲ್ಲ ಅಂತಾನೆ ಇದ್ದಾರೆ. ಅದಕ್ಕೆ ಹಾಕಿಟ್ಬಿಡೋಣ. ಇದು ನೋಡಿ ಯಾವ ಥರ ಇದೆ, ಒಂಥರ ಜೆಲ್ಲಿ ಥರ ಇದೆ. ಇದು ಜೆಲ್ಲಿ ಥರ ಇದೆ, ಹಾಗೆ ಪರ್ಪಲ್ ಕಲರ್ ಇರೋದು ಇದು. ಹಾಗೆ ತುಂಬ ಜನ ಏನಂದರೆ ಹ್ಯಾಂಡ್ ವಾಶ್ ಅಂದ ತಕ್ಷಣ ಟಾಯ್ಲೆಟಿಂದ ಬಂದು ಕೈ ತೊಳಿಬೇಕಷ್ಟೆ ಆ ಥರ ಯೂಸ್ ಮಾಡ್ಕೊಂಡಿರ್ತಾರೆ. ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ ಸಿಂಕ್ ಹತ್ರ ಮಾತ್ರ ಅವರು ಯೂಸ್ ಮಾಡ್ಕೊಳ್ತಾರೆ. ಯಾವ ಥರ ಸಿಂಕು ಅಂದರೆ ಬಾತ್ರೂಮಿಂದ ಬಂದ ತಕ್ಷಣ ತೊಳೆಯುವಂಥ ಸಿಂಕ್ ಹತ್ರ, ಅಂದರೆ ಟಾಯ್ಲೆಟ್ ಸಿಂಕ್ ಹತ್ರ. ಹಾಗೆ ಈ ಹ್ಯಾಂಡ್ ವಾಶ್ ಏನಿದೆ, ಟಾಯ್ಲೆಟ್ ಸಿಂಕು ಅಂದರೆ ಟಾಯ್ಲೆಟಿಂದ ಬಂದು ತೊಳೆಯೋದಕ್ಕೆ ಅಷ್ಟೇ ಅಲ್ಲ, ಸೀಮಿತ ಅಲ್ಲ ಇದು. ಹಾಗೆ ಇನ್ನೊಂದೇನೆಂದರೆ ಈ ಪಾತ್ರೆ ತೊಳೆಯೋದಕ್ಕೂ ಕೂಡ ಇದು ಸಾರಿ ಇದು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನಾವು ಹ್ಯಾಂಡ್ ವಾಶ್ನ ಹಾಕ್ಕೊಂಡು ಕೈ ತೊಳ್ಕೊಬೇಕು. ಅದು ತುಂಬ ಮುಖ್ಯ. ಯಾಕೆ ಅಂದರೆ ನಾವು ಪಾತ್ರೆ ತೊಳೆಯುವಾಗ ಎಣ್ಣೆದು ಮತ್ತು ಈ ನಾನ್ ವೆಜ್ಜು, ಚಿಕನ್, ಮಟನ್ನು, ಫಿಶ್ಶು ಪ್ರತಿಯೊಂದನ್ನು ಪಾತ್ರೆ ಎಲ್ಲ ತೊಳಿತಾ ಇರ್ತೀವಿ. ಅದೆಲ್ಲ ತೊಳೆದಾದ್ಮೇಲೆ ನಮಗೆ ಫುಲ್ ಇಲ್ಲೆಲ್ಲ ನೋಡ್ಬೋದು. ತುಂಬ ಜನ ಗೊತ್ತಿಲ್ಲ, ಯೂಸೇ ಮಾಡಲ್ಲ. ನನಗೆ ಇದು ಟಾಯ್ಲೆಟ್ ಹತ್ರ ಒಂದು ಇಟ್ಕೊಂಡಿರ್ತೀನಿ, ಅಂದರೆ ಟಾಯ್ಲೆಟ್ ಸಿಂಕ್ ಹತ್ರ ಒಂದು ಇಟ್ಟಿರ್ತೀನಿ. ಹಾಗೆ ಕಿಚನ್ ಸಿಂಕಲ್ಲಿ ಕೂಡ ಒಂದು ಇರಲೇಬೇಕು ನನಗಂತೂ. ಯಾಕೆಂದರೆ ನನಗೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಫುಲ್ಲು ಹ್ಯಾಂಡ್ ವಾಶ್ ಹಾಕಿ ಕೈಯೆಲ್ಲ ತೊಳಿಬೇಕು. ಆವಾಗಲೇ ನನಗೆ ಒಂಥರ ಸಮಾಧಾನ ಆಗೋದು. ಇಲ್ಲಾಂದರೆ ಅದು ಸಮಾಧಾನ ಅನ್ಸೋದಿಲ್ಲ. ಇಲ್ಲೆಲ್ಲ ಯಾವ ಥರ ಕೈಯಲ್ಲೆಲ್ಲ ಯಾವ ಥರ ಅಂದರೆ ಫುಲ್ಲು ಇಲ್ಲೆಲ್ಲ ನೋಡಿದರೆ ಒಂಥರ ಎಣ್ಣೆ ಥರನೇ ನಂಗೆ ಫೀಲ್ ಆಗ್ತಾ ಇರುತ್ತೆ, ಒಂಥರ ಅಸಹ್ಯ ಥರ ಅನಿಸ್ತಾ ಇರುತ್ತೆ. ಅದರಿಂದ ನನಗೆ ಕಿಚನ್ ಸಿಂಕಲ್ಲೂ ಕೂಡ ಒಂದು ಹ್ಯಾಂಡ್ ವಾಶ್ ಲಿಕ್ವಿಡ್ ಇರಲೇಬೇಕು. ಯಾಕೆಂದರೆ ಇಷ್ಟೊತ್ತನ ಕೇಳಿದ್ದೀನಿ, ಅದಕ್ಕೋಸ್ಕರ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಸ್ಕಿನ್ನು ಇಲ್ಲೆಲ್ಲ ಒಂಥರ ಅದೆಲ್ಲ ತೊಳೆದಿರ್ತೀವಲ್ಲ, ಮತ್ತು ಅದ್ರ ಸ್ಮೆಲ್ಲು ಎಲ್ಲ ನೀಟಾಗಿ ಹೋಗುತ್ತೆ. ಅದಕ್ಕೆ ಯಾವಾಗಲೂ ನೀವು ಟಾಯ್ಲೆಟ್ ಸಿಂಕ್ ಒಂದೇ ಅಲ್ಲ, ಕಿಚನ್ ಸಿಂಕಲ್ಲೂ ಕೂಡ ಇದನ್ನು ಇಟ್ಕೊಳ್ಳಿ ಆದಷ್ಟು. ಆಮೇಲೆ ಈ ಕಿಚನ್ ಪಾತ್ರೆ ಎಲ್ಲ ತೊಳಿತೀರ ನೋಡಿ, ತೊಳೆದಾದ್ಮೇಲೆ ಏನು ಮಾಡ್ತಾರೆ ಒಬ್ಬೊಬ್ಬರು ಬಟ್ಟೆಗೆ ಇಲ್ಲಿ ಈ ರೀತಿ ಮಾಡ್ಕೊಬಿಡ್ತಾರೆ. ಅಥವಾ ನೈಟಿ ಹಾಕಿದರೆ ನೈಟಿಯಲ್ಲಿ ಹೀಗೆ ಮಾಡ್ಕೊಳ್ಳೋದು, ಅದನ್ನು ಮಾಡ್ಕೋಬೇಡಿ ಆ ಥರ. ಅದ್ರ ಬದಲು ಒಂದು ಟವಲ್ನ ಇಟ್ಕೊಳ್ಳಿ. ಒಂದು ನಿಮಿಷ, ನಾನು ಇಲ್ಲಿ ಒಂದು ಟವಲ್ನ ಇಟ್ಕೊಂಡಿರ್ತೀನಿ, ನಿಮಗೆ ಕಾಣಿಸ್ತಿದ್ಯಾ? ಒಂದು ನಿಮಿಷ. ಇಲ್ಲಿ ಒಂದು ಟವಲ್ನ ಇಟ್ಕೊಂಡಿರ್ತೀನಿ ಯಾವಾಗಲೂ ಅಷ್ಟೇ. ಪಾತ್ರೆ ತೊಳೆದ ತಕ್ಷಣ ಕೈ ಇಲ್ಲಿ ಟವಲಲ್ಲಿ ಒರೆಸ್ಕೊಬಿಡ್ಬೇಕು. ಅದು ಅಷ್ಟೇ, ನನಗೆ ಬಟ್ಟೆಗೆಲ್ಲ ಒರೆಸ್ಕೊಳ್ಳೋದು ಅದು ಇಷ್ಟನೇ ಆಗಲ್ಲ. ಈಗ ಆ ಟವಲ್ನ ತೊಗೊಂಡೋಗಿ ಹೊರಗಡೆ ಹಾಕಿದ್ದೀನಿ. ಯಾಕೆಂದರೆ ಕಿಚನ್ ಎಲ್ಲ ಕ್ಲೀನ್ ಆಯಿತು. ತೋರಿಸ್ತೀನಿ ಬೇಕಾ ನೋಡಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಕ್ಲೀನ್ ಮಾಡಾದಮೇಲೆ ಆ ಟವಲ್ ತೊಗೊಂಡೋಗಿ ಹೊರಗಡೆ ಬಿಸಿಲಲ್ಲಿ ಒಣಗಾಕ್ಬಿಟ್ಟಿದ್ದೀನಿ. ಅದು ಬಿಸಿಲಲ್ಲಿ ಯಾಕೆಂದರೆ ಇವತ್ತು ಬಿಸಿಲು ಕೂಡ ಚೆನ್ನಾಗಿ ಬರ್ತಾ ಇದೆ, ಅದಕ್ಕೆ ಅದನ್ನು ತೊಗೊಂಡೋಗಿ ಹೊರಗಡೆ ಬಿಸಿಲಲ್ಲಿ ಹಾಕಿದ್ದೀನಿ. ಹಾಗೆ ಕಿಚನ್ ಟವಲ್ಲು ಅಂದರೆ ಹ್ಯಾಂಡ್ ವಾಶ್ ಮಾಡಿದ ಮೇಲೆ ಒರೆಸ್ಕೊಳ್ಳುವಂಥ ಟವಲ್ಲು ರೆಡ್ ಕಲರ್ ಇರಬೇಕು, ಇಲ್ಲಾಂದರೆ ಸ್ವಲ್ಪ ಗ್ರೇ ಆ ಥರ ಕಲರ್ ಇದೆ, ತುಂಬ ಒಳ್ಳೆಯದು. ಯಾಕೆಂದರೆ ನಾವು ಅವಾಗವಾಗ ಪಾತ್ರೆ ತೊಳಿತಾ ಇರ್ತೀವಿ, ಕೈ ಒರೆಸ್ತಾ ಇರ್ತೀವಿ, ಅದೇನಾಗ್ಬಿಡುತ್ತೆ ಅಂದರೆ ಒಂಥರ ಫಂಗಸ್ ಥರ ಕಾಣಿಸ್ತಾ ಇರುತ್ತೆ. ಅಂದರೆ ಬೇರೆ ಕಲರ್ ಆದರೆ ಫಂಗಸ್ ಥರ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ರೆಡ್ಡು, ಗ್ರೇ ಈ ಥರ, ಮತ್ತು ಕಾಫಿ ಕಲರ್ ಅಂತ ಏನು ಹೇಳ್ತೀವಿ ಆ ಥರ ಕಲರಲ್ಲಿ ಯೂಸ್ ಮಾಡಿದ್ರೆ ಅದು ಅಷ್ಟು ಸರಿಯಾಗಿ ಗೊತ್ತಾಗಲ್ಲ. ಇಲ್ಲಾಂದರೆ ಅದು ಗಾಳಿ ಆಡದೆ ಆ ಥರ ಆಗ್ತಾ ಇರುತ್ತೆ, ಒಂಥರ ಫಂಗಸ್ ಥರ. ನೋಡ್ತಿದ್ದೀರಾ ಇಲ್ಲೆಲ್ಲ ಯಾವ ಥರ ಫಂಗಸ್ ಕಾಣಿಸ್ತಾ ಇದೆ, ಅದೇ ಥರನೇ ಅದನ್ನು ಟವಲ್ ಕೂಡ ಆಗಿರುತ್ತೆ. ಅದರಿಂದ ಆ ಥರ ಕಲರ್ ಇಟ್ಕೊಳ್ಳಿ. ಹಾಗೆ ನೀವು ಕೈಯೆಲ್ಲ ಒರೆಸ್ಕೊಂಡಾದ್ಮೇಲೆ ನಿಮಗೆ ಅದು ನೆನಪಾದ ತಕ್ಷಣವೇ ಅಂದರೆ ಫುಲ್ಲು ತುಂಬ ಒದ್ದೆ ಆಗಿಬಿಟ್ರೆ ತೊಗೊಂಡೋಗಿ ಈಚೆ
ಅಂದರೆ ಹೊರಗಡೆ ಬಿಸಿಲಿರುವಂಥ ಜಾಗದಲ್ಲಿ ಅದನ್ನು ತೊಗೊಂಡೋಗಿ ಇಟ್ಬಿಟ್ರೆ ಅದು ಚೆನ್ನಾಗಿ ಒಣಗುತ್ತೆ. ಅಲ್ಲಿ ಮತ್ತೆ ತಂದು ಇಲ್ಲಿ ಈ ಥರ ಆನ್ ಮಾಡಿಕೊಂಡ್ರೆ ಆಯಿತು. ಓಕೆ, ಅದ್ರ ಜೊತೆಗೆ ನೀವು ಪಾತ್ರೆ ತೊಳಿತೀರ ನೋಡಿ, ಈ ಥರ ಸ್ಕ್ರಬ್ಬರು ಇದಿರ್ಬೋದು ಅಥವಾ ಇದಿರ್ಬೋದು, ಇವೆರಡರಲ್ಲಿ ಎರಡು ಕೂಡ, ಇದು ಅದು ಅಂತಲ್ಲ, ಎರಡು ಕೂಡ ನಾವು ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡ್ತೀವಿ. ಅದನ್ನು ಕೂಡ ನೀವೇನು ಮಾಡಬೇಕಂದ್ರೆ ಬಿಸಿಲಿರುವಂಥ ಜಾಗದಲ್ಲಿ ನಿಮಗೆ ಯಾವಾಗ ಫ್ರೀ ಅನ್ಸುತ್ತೆ ಅಥವಾ ನೆನಪಾದಾಗ ವಾರದಲ್ಲಿ 1 ದಿನನೋ ಅಥವಾ 2 ದಿನನೋ ಅದನ್ನು ಅಷ್ಟೇ ತೊಗೊಂಡೋಗ್ಬಿಟ್ಟು ಹೊರಗಡೆ ಬಿಸಿಲಿರುವಂಥ ಪ್ಲೇಸಲ್ಲಿ ಇಟ್ಬಿಡಿ, ಚೆನ್ನಾಗಿ ಒಣಗುತ್ತೆ. ಯಾಕೆಂದರೆ ನಾವು ಎಲ್ಲ ಥರದ್ದು ಪಾತ್ರೆಗಳೆಲ್ಲ ತೊಳಿತಾ ಇರ್ತೀವಿ, ಅಂದರೆ ಫಿಶ್ಶು, ನಾನ್ ವೆಜ್ಜು, ಪ್ರತಿಯೊಂದು ಚಿಕನ್, ಮಟನ್ ಅಂತ ಅದೆಲ್ಲ ತೊಳಿವಾಗ ಅದು ಒಂಥರ ಕೆಟ್ಟು ವಾಸನೆ ಬರ್ತಾ ಇರುತ್ತೆ. ಅದಕ್ಕೆ ಬಿಸಿಲಿಗೆ ಅವಾಗವಾಗ ತೊಗೊಂಡೋಗಿ ಹಾಕಿ. ನನಗೆ ಯಾವಾಗಲೂ ಏನು ಮಾಡ್ತೀನಿ, ಇಲ್ಲಿ ವಿಂಡೋ ಹತ್ರ ಸ್ವಲ್ಪ ಗಾಳಿ ಓಡಾಡ್ತಾ ಇರುತ್ತೆ, ಅಂದರೆ ತುಂಬ ಗಾಳಿ ಬರಲ್ಲ, ಸ್ವಲ್ಪ ಲೈಟಾಗಿ ಗಾಳಿ ಬರುತ್ತೆ. ಆವಾಗ ಇಲ್ಲೇ ಇಟ್ಬಿಟ್ರೆ ಚೆನ್ನಾಗಿ ಸ್ವಲ್ಪ ಓಕೆ. ಒಂದೊಂದ್ಸರಿ ಹೊರಗಡೆ ನನಗೆ ಹೊರಗಡೆ ಕಿಟಕಿ ಮೇಲೂ ಕೂಡ ತೊಗೊಂಡೋಗಿ ಇಟ್ಬಿಟ್ರೆ ಚೆನ್ನಾಗಿ ಒಣಗೋಗುತ್ತೆ ಮತ್ತು ಸ್ಮೆಲ್ಲು ಕೂಡ ಹೋಗುತ್ತೆ. ಅದರಿಂದ ಆ ರೀತಿ ಮಾಡ್ಕೊಳ್ಳಿ. ಓಕೆ, ಹ್ಯಾಂಡ್ ವಾಶ್ ಏನಂದರೆ ಇದಕ್ಕೆ ಸ್ವಲ್ಪ ನಾನು ಯಾವಾಗಲೂ ಅಷ್ಟೇ ನೀರು ಹಾಕಿ ಇಟ್ಕೊಳ್ಳುವಂಥದ್ದು. ಯಾಕೆಂದರೆ 3 ದಿನ ಬರುವಂಥ ಹ್ಯಾಂಡ್ ವಾಶು ಇನ್ನೊಂದು 5 ದಿನ ಎಕ್ಸ್ಟ್ರಾ ಬರಲಿ ಅಂತೇಳಿ. ಕೌಶಿಗೆ ಅವ್ರಿಗೆ ಇಷ್ಟ ಆಗಲ್ಲ, ಒಂಥರ ನೀರು ಥರ ಬರ್ತಾ ಇರುತ್ತೆ, ಬೇಡಮ್ಮ ನೀನು ನೀರೆಲ್ಲ ಹಾಕ್ಬೇಡ ಹಂಗೆ ಇಡು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಇವತ್ತು ನೀರು ಏನು ಹಾಕಿಲ್ಲ, ಹಾಗೆ ಲಿಕ್ವಿಡ್ ಇನ್ನೂ ಇದೆ, ಸ್ವಲ್ಪ ನೀಟಾಗಿ ತೊಟ್ಲಿ ಅಂತೇಳಿ ಆ ಥರ ಬಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು ಇವಾಗ 12:15 ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ಒಣಗಿರುವಂಥ ಬಟ್ಟೆಗಳೇನಿದೆ ಅದನ್ನೆಲ್ಲ ಎತ್ಕೊಂಡು ಬಂದುಬಿಡೋಣ, ಸ್ವಲ್ಪ ಹಸಿ ಇದ್ದರೆ ಅಲ್ಲೇ ಇಡೋಣ ಅಂತೇಳಿ ಹೊರಟಿದ್ದೀನಿ. ಹಾಗೆ ಅಕ್ಕಿ ಎಲ್ಲ ತುಂಬಿಸಿದ್ನಲ್ಲ ಅದನ್ನು ತೊಗೊಂಡು ಈ ಪ್ಲೇಸಲ್ಲಿ ಇಡುವಂಥದ್ದು. ಓಕೆ, ಅಲ್ಲಿಟ್ಟರೆ ನಮಗೆ ನೆನಪಾಗುತ್ತೆ, ಪಕ್ಷಿಗಳಿಗೆ ಏನಾದರೂ ಅಕ್ಕಿ ಹಾಕಬೇಕು ಆ ಥರ, ಯಾವಾಗಲೂ ಅಲ್ಲೇ ಇಡುವಂಥದ್ದು. ಓಕೆ, ನನ್ನ ಗುಮ್ಮಿ ನೋಡಿ ಎಲ್ಲಿ ಕೂತಿದ್ದಾಳೆ, ಮಡಿಕೆ ಹತ್ರ ಕೆಳಗಡೆ. ಗುಮ್ಮ ಕಾಣಿಸ್ತಿದ್ಯಾ ನಿಮಗೆ? ನೋಡಿ ಏನೋ ನೋಡ್ತಿದ್ದಾಳೆ. ಗುಮ್ಮ ಅಯ್ಯ ಚಂದಿದೆ. ಇವಳು ನೋಡಿ, ಇವಳು ಇಲ್ಲಿದ್ದಾಳೆ, ಅವಳಿದ್ದಾಳೆ. ಏನೇನೆ ನೋಡಿ, ಬಟ್ಟೆಗಳೆಲ್ಲ ಪರವಾಗಿಲ್ಲ ಒಣಗಿದೆ ಅನ್ಕೋತೀನಿ, ಎತ್ಕೊಂಡು ಹೋಗುವಂಥದ್ದು. ಓಕೆ, ಪರವಾಗಿಲ್ಲ, ಎತ್ಕೊಂಡು ಹೊಟ್ಟೋದ್ರೆ ಮನೆಗೆ ತೊಗೊಂಡೋಗ್ಬಿಟ್ಟು. ಏನು ಆನ್ ಮಾಡ್ತಿದ್ಯಾ? ಬಿಸಿಲು ಕಾಯ್ತಿದ್ಯಾ? ನಿನಗೆ ಇಲ್ಲೇನು ಸ್ಮೆಲ್ ಬರುತ್ತೆ? ಮಣ್ಣು ಗಮ ಐ ಅಯ್ಯ 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 ಆಯ್ತು ನಂದು ಪೈಪ್. ಓಕೆ, ನಾನಿವಾಗ ಬಟ್ಟೆ ಎಲ್ಲ ಎತ್ಕೊಂಡು ಹೊರಡ್ತೀನಿ. ಆಟಾಡು ನೀನಿಲ್ಲ. ಒಣಗಿದೆ, ಆಲ್ಮೋಸ್ಟ್ ಎಲ್ಲ ಒಣಗಿದೆ, ಸಾಕು. ಮತ್ತೆ ಮಳೆ ಬಂದರೆ ಇದ್ದದ್ದು ಫುಲ್ಲು ಹಾಳಾಗ್ಬಿಡುತ್ತೆ ಆಮೇಲೆ, ಅದರಿಂದ ಎಲ್ಲ ಎತ್ಕೊಂಡು ಹೊರಡ್ತೀನಿ. ಅವಳು ಆಟ ಆಡ್ತಿದ್ದಾಳ, ಇಲ್ಲೇ ಆಟ ಆಡಲಿ. ಬಿಸಿಲು ನೋಡಿ ಹೆಂಗೆ ಬರ್ತಾ ಇದೆ ಅಂದರೆ, ಇವಾಗ ಟೈಮ್ ಬಂದು 3 ಗಂಟೆ ಆಗಿದೆ. ಚೆನ್ನಾಗಿ ಬರ್ತಾ ಇದೆ ಅಂದರೆ, ತುಂಬ ಬಿಸಿಲು ಅಂತಲ್ಲ, ಓಕೆ. ನೋಡಿ ಇಲ್ಲಿ ಬಿಸಿಲು ನೋಡಿದ್ರೆ ಗೊತ್ತಾಗುತ್ತೆ, ಈ ಕಡೆ ನೆರಳು, ಈ ಕಡೆ ಬಿಸಿಲು, ಬರೋದು ಹೋಗೋದು ಆ ಥರ ಮಾಡ್ತಾಯಿದೆ. ಅಂದರೆ ತುಂಬ ಏನು ಬಿಸಿಲಿಲ್ಲ, ಆದರೆ ಓಕೆ. ಇಷ್ಟು ದಿನ ಮಳೆ ಓದಿದೆಯಲ್ಲ, ಅದಕ್ಕೆ ಒಂದು ಸ್ವಲ್ಪ ಸಮಾಧಾನ ಆಯ್ತು, ಇವತ್ತಾದರೂ ಬಿಸಿಲು ಇದೆಯಲ್ಲ ಅಂತೇಳಿ. ಏಕೆಂದರೆ ಇನ್ನೂ 4 ದಿನ 5 ದಿನ ಮಳೆ ಅಂತೆಲ್ಲ ಹೇಳ್ಬಿಟ್ಟಿದ್ರಲ್ಲ, ಅದರಿಂದ ಸ್ವಲ್ಪ ಮತ್ತು ಇನ್ನೂ 3 ದಿನ ಇದೇ ಥರ ಮಳೆ ಊದ್ಬಿಟ್ರೆ ಏನಪ್ಪ ಮಾಡೋದು ಅಂತ ಅನ್ನೋ ಥರ ಆಗಿತ್ತು. ಇವತ್ತು ಓಕೆ, ಪರವಾಗಿಲ್ಲ, ಬಿಸಿಲಿದೆ, ಸದ್ಯಕ್ಕೆ ಸಾಕು, ಇನ್ನು ಮುಂದಕ್ಕೆ ಮಳೆ ಏನೂ ಬೇಡ. ಓಕೆ, ನಮ್ಮ ಸುಂದ್ರಿರು ಇಷ್ಟೋ ತನಕ ಬಿಸಿಲಲ್ಲಿ ಚೆನ್ನಾಗಿ ಆಟ ಆಡ್ಕೊಬಂದು ಇಲ್ಲಿ ಮಲ್ಕೊಂಡಿದ್ದಾರೆ. ಓಕೆ ಫ್ರೆಂಡ್ಸ್, ಟೈಮ್ ಬಂದು ಇವಾಗ 6 ಗಂಟೆ ಆಗಿದೆ. ಹಾಗೆ ನಾನು ಟೆರೆಸ್ ಮೇಲೆ ಬಂದಿದ್ದೀನಿ ನೋಡಿ, ಇಲ್ಲಿ ಪಕ್ಷಿಗಳಿಗೆಲ್ಲ ಅಕ್ಕಿ ಎಲ್ಲ ಹಾಕಿದ್ದೀನಿ, ತೋರಿಸ್ತೀನಿ.
ಯಾವಾಗಲೂ ಹಾಕ್ತಾಯಿರ್ತೀನಿ, ಮಳೆ ಬಂದಾಗ ಸ್ವಲ್ಪ ಹಾಕಲ್ಲ, ಯಾಕೆಂದರೆ ಮಳೆ ನೀರು ಬಿದ್ದು ಮತ್ತು ಅಕ್ಕಿ ಎಲ್ಲ ಸ್ವಲ್ಪ ಹಾಳಾಗುತ್ತೆ ಅಂಥೇಳಿ ಅಲ್ಲಿ ತನಕ ಹಾಕಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀರು, ಅಂದರೆ ಪಕ್ಷಿಗಳು ಬಂದು ಕುಡಿಯುತ್ತಲ್ಲ ಆವಾಗ ತಿನ್ನುತ್ತೆ, ಅದಕ್ಕೆ ಹೆಚ್ಚಾಗಿ ಇಲ್ಲಿ ಈ ಪ್ಲೇಸಲ್ಲಿ ಹಾಕುವಂಥದ್ದು. ಆ ಕಡೆ ಎಲ್ಲ ಅಷ್ಟೊಂದು ಬರಲ್ಲ, ಅದಕ್ಕೆ ಆ ಕಡೆ ಹಾಕೋದಿಲ್ಲ ಜಾಸ್ತಿ, ಇಲ್ಲೇ ಹಾಕುವಂಥದ್ದು. ಫುಲ್ಲು ಈ ಕಡೆ ನೋಡಿ ಮರ ಇಲ್ಲದೇ ಇರೋ ಕಾರಣ ಸ್ವಲ್ಪನೂ ಕೂಡ ಗಲೀಜಾಗಿಲ್ಲ, ಫುಲ್ಲು ನೀಟಾಗಿದೆ. ಆದರೆ ಈ ಕಡೆ ನಮ್ಮ ಕಡೆ ಮರ ಇರೋದ್ರಿಂದ ಫುಲ್ಲು ನೋಡಿ ಇಲ್ಲೆಲ್ಲ ಫುಲ್ಲು ಗಲೀಜಾಗುಂಟು. ಓಹೋ, ನೀರು ತುಂಬಿಟ್ಟಿದೆ, ಟ್ಯಾಂಕ್ ಫುಲ್ಲಾಗಿದೆ, ನಾನು ನೋಡಿಕೊಂಡೇ ಇಲ್ಲ. ನೋಡಿ ನೀರು ಬೀಳ್ತಾ ಇದೆ, ಈ ಥರ ಬಿದ್ದು ಹೋಗ್ತಿರೋದು. ಹಾಗೆ ಸದ್ಯಕ್ಕೆ ಈ ಮಳೆ ಬೀಳೋ ಟೈಮಿಗೆ ನಮಗೆ ಟೆರೆಸ್ ಎಲ್ಲ ಸ್ವಲ್ಪ ನೀಟ್ ಮಾಡಿಕೊಟ್ರು, ಇಲ್ಲ ಅಂದಿದ್ದರೆ ಮನೆಯೆಲ್ಲ ಸೋರೋದಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ನೋಡಿ ಇಲ್ಲಿ ಮರ ಇರೋದ್ರಿಂದ ಫುಲ್ಲು ಇದೆಲ್ಲ ಗಲೀಜು. ಮಧ್ಯಾಹ್ನ ಅಂದ್ಕೊಂಡೆ ಇದೆಲ್ಲ ಗುಡಿಸ್ಬೇಕು, ಕ್ಲೀನ್ ಮಾಡಬೇಕು ಅಂತ, ಆದರೆ ಒದ್ದೆ ಅಂದರೆ ತೇವ ಇದೆಯಲ್ಲ, ಇವಾಗ ಕ್ಲೀನ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ. ಅದಕ್ಕೆ ನಾಳೆ ಮಳೆ ಬಂದಿಲ್ಲ ಅಂದರೆ ಇದೆಲ್ಲ ಕ್ಲೀನ್ ಮಾಡ್ತೀನಿ ನಾನು. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಇದು ನೋಡಿ ಈ ನೀರು ಅಲ್ಲಿಂದ ಬಂದು ಇಲ್ಲಿ ಬಂದು ಇಲ್ಲೊಂದು ಬಕೆಟ್ ಇಟ್ಟಿದ್ದೀವಿ, ಕಾಣಿಸ್ತಾ ಇದೆ ನಿಮಗೆ, ಅಲ್ಲಿ ಹೋಗಿ ಬೀಳುತ್ತೆ ನೀರು. ಅದನ್ನು ಮೋನ್ ಮಾಮ ಏನು ಮಾಡ್ತಾರೆ, ನಾಳೆಗೆ ಗಿಡಗಳಿಗೆ ಹಾಕುವಂಥದ್ದು. ಓಕೆ ಫ್ರೆಂಡ್ಸ್, ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.